ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ ಗದಗದಲ್ಲಿ ಗುತ್ತಿಗೆ ಆಧಾರಿತ ವೈದ್ಯಾಧಿಕಾರಿಗಳು ಅಥವಾ ಸಿಬ್ಬಂದಿಗಳ ನೇಮಕಾತಿಯಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕಾರ್ಯಕ್ರಮದಡಿಯಲ್ಲಿ ಖಾಲಿರುವಂತಹ ಹುದ್ದೆಗಳನ್ನು ಮೆರಿಟ್ ಆಧಾರಿತ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಪ್ರತಿ ಸೋಮವಾರ ರೂಲ್ ಔಟ್ ಮಾದರಿಯಲ್ಲಿ ನೇರ ಸಂದರ್ಶನದ ಮೂಲಕ ಮೆರಿಟ್ ಆಧರಿಸಿ ನೇಮಕಾತಿ ಮಾಡಲು ಪ್ರಕಟಣೆ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ನೇರ ಸಂದರ್ಶನವನ್ನು ಸ್ಥಳ ಜಿಲ್ಲಾ ಆಡಳಿತ ಭವನ ಗದಗ, ಇಲ್ಲಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ, ಕೊಠಡಿ ಸಂಖ್ಯೆ 101ರಲ್ಲಿ ಪ್ರತಿ ಸೋಮವಾರ ರೂಲ್ ಔಟ್ ಮಾದರಿಯಲ್ಲಿ ನೇರ ಸಂದರ್ಶನದ ಮೂಲಕ ಮೆರಿಟ್ ಆಧರಿಸಿ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಆಸಕ್ತರು ಅನ್ವಯವಾಗುವ ತಮ್ಮ ಎಲ್ಲ ದೃಢೀಕೃತ ದಾಖಲಾತಿಗಳೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗುವಂತೆ ಸೂಚಿಸಿದರೆ, ನಂತರ ನಾವು ಯಾವ ಹುದ್ದೆಯಲ್ಲಿ ಎಷ್ಟು ವೇಕೆನ್ಸಿನ ಕನ್ಫರ್ಮ್ ಮಾಡಿದರೆ, ನಂತರ ವಿದ್ಯಾರ್ಹತೆ ಮತ್ತು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದರೆ ಮತ್ತು ಇವರೊಂದು ವೇತನ ಶ್ರೇಣಿ ಎಷ್ಟಿದೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನ್ಯೂರಾಲಜಿಸ್ಟ್ ಅಥವಾ ಫಿಸಿಷಿಯನ್ ಅಥವಾ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ವೇಕೆನ್ಸಿ ನೀವು ಕನ್ಫರ್ಮ್ ಮಾಡಿದ್ದು ಅದು ಸಾಮಾನ್ಯ ಅಭ್ಯರ್ಥಿಯರಿಗೆ ಆಗಿರುತ್ತೆ. ನಂತರ ವಿದ್ಯಾರ್ಹತೆ ಮತ್ತು ಅನುಭವನ ನೋಡೋದಾದರೆ DM ಅಥವಾ DNB ನರವಿಜ್ಞಾನ ಅಥವಾ MD ಅಥವಾ DNB ಜನರಲ್ ಮೆಡಿಸಿನ್ MBBSನಲ್ಲಿ 5 ವರ್ಷಗಳ ಅನುಭವನ ಹೊಂದಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಅರ್ಹರಾಗಿರ್ತೀರ. ಅಪೇಕ್ಷಣೀಯ ಅರ್ಹತೆಯನ್ನು ನಾವು ನೋಡೋದಾದರೆ ಅಂದರೆ ಇಲ್ಲಿ DM ಅಥವಾ DNB ಜನರಲ್ ಮೆಡಿಸಿನ್ ನರವೈಜ್ಞಾನಿಕ ಆಸ್ಪತ್ರೆಗಳೊಂದಿಗೆ ಕೆಲಸ ಮಾಡಿದ 5 ವರ್ಷಗಳ ಅನುಭವನ ಹೊಂದಿರೋರು ಮತ್ತು MBBS ಮಾಡಿರೋಂತಹ ಅಭ್ಯರ್ಥಿಗಳು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತಾರೆ. ಓಕೆ. ನಂತರ ಇಲ್ಲಿ ಅಭ್ಯರ್ಥಿಗೆ ಕನ್ನಡದಲ್ಲಿ ಓದುವುದಕ್ಕೆ, ಬರೆಯುವುದಕ್ಕೆ ಮತ್ತು ಮಾತನಾಡೋಕ್ಕೆ ಬರಬೇಕು ಅಂತ ತಿಳಿಸಿದ್ದಾರೆ. ಓಕೆ. ನಂತರ ವಯೋಮಿತಿ ಗರಿಷ್ಠ 60 ವರ್ಷಕ್ಕಿಂತ ಕಡಿಮೆ ಇರಬಾರ್ದು ಅಂತ ತಿಳಿಸಿದ್ದಾರೆ. ನಂತರ ಮಾಸಿಕ ಸಂಭಾವನೆ ನೋಡೋದಾದರೆ ನ್ಯೂರಾಲಜಿಸ್ಟ್ ಹುದ್ದೆಗೆ ಸಂಬಂಧಪಟ್ಟಂತೆ ತಿಂಗಳಿಗೆ 1,50,000 ರು ಅಷ್ಟಿಗೆ ಮಾಸಿಕ ಸಂಭಾವನೆ ಇರುತ್ತೆ. ನಂತರ ಫಿಸಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ತಿಂಗಳಿಗೆ 1,10,000 ರು ಅಷ್ಟು ನಿಮಗೆ ವೇತನ ಶ್ರೇಣಿ ಇರುತ್ತೆ. ನಂತರ ವೈದ್ಯಕೀಯ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ತಿಂಗಳಿಗೆ 60,000 ರು ಅಷ್ಟು ನಿಮಗೆ ಸ್ಯಾಲ್ರಿ ಇರುತ್ತೆ. ಓಕೆ. ನಂತರ ಎರಡನೇದಾಗಿ ಫಿಸಿಯೋಥೆರಪಿಸ್ಟ್ ಅಲ್ಲಿ ಒಂದು ವೇಕೆನ್ಸಿ ಕನ್ಫರ್ಮ್ ಮಾಡಿದ್ದು ಅದು ಸಾಮಾನ್ಯ ಅಭ್ಯರ್ಥಿಯರಿಗೆ ಆಗಿರುತ್ತೆ. ಇವರ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ PPTಯನ್ನು ಪಡೆದಿರಬೇಕು ಮತ್ತು ಆಸ್ಪತ್ರೆಗಳಲ್ಲಿ 2 ವರ್ಷಗಳ ಕೆಲಸದ ಒಂದು ಅನುಭವವನ್ನು ಹೊಂದಿರಬೇಕು ಅಂತ ತಿಳಿಸಿದ್ದಾರೆ. ನಂತರ ನರವೈಜ್ಞಾನಿಕ ಆಸ್ಪತ್ರೆಗಳಲ್ಲಿರುವ ರೋಗಿಗಳ ಮೌಲ್ಯಮಾಪನ ಮತ್ತು ಪುನರ್ವಸತಿಯಲ್ಲಿ 1 ಅಥವಾ 2 ವರ್ಷಗಳ ಅನುಭವವನ್ನು ಹೊಂದಿರಬೇಕು ಅಂತ ತಿಳಿಸಿದ್ದಾರೆ. ಓಕೆ. ನಂತರ ಇಲ್ಲಿ ಗರಿಷ್ಠ ವಯೋಮಿತಿ 45 ವರ್ಷದೊಳಗೆ ಇರೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನಂತರ ಇವರ ಒಂದು ವೇತನ ಶ್ರೇಣಿ ತಿಂಗಳಿಗೆ 25,000 ರು ಅಷ್ಟು ಇರುತ್ತೆ. ಓಕೆ. ನಂತರ ಸ್ಪೀಚ್ ಥೆರಪಿಸ್ಟ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ಒಂದು ವೇಕೆನ್ಸಿ ನೀವು ಕನ್ಫರ್ಮ್ ಮಾಡಿದ್ದು ಇದು ಸಾಮಾನ್ಯ ಅಭ್ಯರ್ಥಿಯರಿಗೆ ಆಗಿರುತ್ತೆ. ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ನಾವು ನೋಡೋದಾದರೆ ಇಲ್ಲಿ ಆಡಿಯಾಲಜಿ ಅಥವಾ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿ ಸಂಬಂಧಪಟ್ಟಂತೆ ಬ್ಯಾಚುಲರ್ಸ್ ಮಾಡಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನಂತರ ನರವೈಜ್ಞಾನಿಕ ಆಸ್ಪತ್ರೆಗಳ ರೋಗಿಗಳ ಮೌಲ್ಯಮಾಪನ ಮತ್ತು ಪುನರ್ವಸತಿಯಲ್ಲಿ 1 ವರ್ಷದ ಅನುಭವನ ಹೊಂದಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ. ಮತ್ತು ಇದೇ ರೀತಿಯ ಹಿಂದಿನ ಅನುಭವನ ಹೊಂದಿರೋರು ಅಭ್ಯರ್ಥಿಗಳು ಕೂಡ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಅರ್ಹರಾಗಿರ್ತೀರ. ನಂತರ ಇಲ್ಲಿ ವಯೋಮಿತಿ ನೋಡೋದಾದರೆ ಗರಿಷ್ಠ 45 ವರ್ಷಗಳನ್ನು ತಿಳಿಸಿದರೆ ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 30,000 ರು ಅಷ್ಟು ಇರುತ್ತೆ. ಓಕೆ. ಸೊ ಇದಿಷ್ಟು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇದಾಗಿರುತ್ತೆ. ನೋಡಿ, ಇದರ ಒಂದು ನೋಟಿಫಿಕೇಷನ್ನ ಇದೇ ಅಕ್ಟೋಬರ್ 9ನೇ ತಾರೀಕಲ್ಲಿ ಇವರು ಬಿಡುಗಡೆ ಮಾಡಿದರೆ ನೀವು ಪ್ರತಿ ಸೋಮವಾರ ನಾನು ಹೇಳಿರುವಂತಹ ಅಡ್ರೆಸ್ಗೆ ಹೋಗಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ಓಕೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ MBBS ಮಾಡಿರೋರು ಇದ್ರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೀಗೆ ಹೆಚ್ಚಿನ ಒಂದು ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.